ಹಾಯ್ ಫ್ರೆಂಡ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒನ್ ಡೇ ಡ್ಯೂಟಿ ಇತ್ತು, ಅದಕ್ಕೆ ಮಿನಿ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಡಾರ್ಲಿಂಗ್ ಹತ್ರ ಬಂದು ಹಾಗೆ ನನ್ನ ಡಾರ್ಲಿಂಗ್ ಒಂದು ಕೈ ಮುಕ್ಕೊಂಡು ಸೀದಾ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಎಳಂದೂರಿಂದ ಒಂದು 5 ಕಿಲೋಮೀಟ್ರು ಊರಲ್ಲಿ ಪಿಕಪ್ ಇದ್ದಿದ್ದು ನನಗೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ಬೆಳಗ್ಗೆ ಎದ್ದೊಳಕ್ಕಾಗಲ್ಲ ಅಂತ ಕಸ್ಟಮರ್ಗೆ ಫೋನ್ ಮಾಡಿ ಅಣ್ಣ ಅಂತ ಹೇಳಿದ್ದೆ. ಅದಕ್ಕೆ ಅವರು 4 ಗಂಟೆಗೆ ಮಾಡೋದೇ 4:15ಗೆ ಮಾಡಿದ್ರು. ನಾನು ಎದ್ದು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಷ್ಟೊಳಗೆ ಸ್ಪಾಟಿಗೆ ಹೋಗೋಷ್ಟೊಳಗೆ ಒಂದು 5 ಗಂಟೆ ಆಯ್ತದೆ ಅಂದ್ಬಿಟ್ಟು. ಯಾಕೆ ಕಸ್ಟಮರ್ಗೆ ಫೋನ್ ಮಾಡಿ ಅಂತ ಹೇಳ್ತೀವಿ ಅಂದರೆ, ಕೆಲವು ಕಸ್ಟಮರ್ಗೆ ಹೇಳ್ತೀನಿ ನಾನು, ನೀವೇ ಮಾಡಿಬಿಡಿ ಅಂತ. ಯಾಕೆ ಅಂದರೆ ಈಗ ಇಡೀ ನೈಟ್ ಗಾಡಿ ಓಡಿಸು ಅಂತಲೂ ಓಡಿಸ್ಬಿಡ್ಬೋದು. ಈಗ ಮಲ್ಕೊಂಡ್ರೆ ಮತ್ತೆ ಎದ್ದೊಳಕ್ಕೆ ಹಿಂಸೆ. ಯಾಕೆಂದರೆ ನಮ್ಮ ಡ್ರೈವರ್ಗಳಿಗೆ ಶತ್ರು ಅಂದರೆ ಅದು ನಿದ್ದೆನೇ ಅನ್ಕೋತೀನಿ. ಎಲ್ಲರಿಗೂ ಅಷ್ಟೇ. ಅಲ್ಲಿಂದ ಸೀದಾ ತಗೊಂಡೋಗಿ ಗಾಡಿ ನಿಲ್ಲಿಸ್ತಿದ್ದಂಗೆ ಬಂದು ಪೂಜೆ ಮಾಡಿ ಅಣ್ಣ ಬಂದು ಕಾಣಿಕೆ ಎಲ್ಲ ಕೊಟ್ಟರು. ಪೂಜೆ ಎಲ್ಲ ಮಾಡಿಸಿ ಮತ್ತು ಅವ್ರದ್ದು ಒಂದು ವೀಡಿಯೋ ಹಿಡಿದೆ. ಇವರು ಹೆಚ್ಚು ಕಡಿಮೆ ನಾನು 10-12 ವರ್ಷದಿಂದ ಇವರು ಡ್ಯೂಟಿಗೆ ಹೋಗ್ತೀನಿ. 10-12 ವರ್ಷದಿಂದ ನಂಗೆ ಪರಿಚಯ. ಅವರು ರೆಗ್ಯುಲರಾಗಿ ನಾನೇ ಹೋಗೋದು ಇವ್ರಿಗೆ. ಅಲ್ಲಿಂದ ಲಗೇಜು ತಗೊಬಂದಿಟ್ರು, ಸ್ಟವ್ ಎಲ್ಲ ಎತ್ಕೊಂಡಿದ್ರು. ಯಾಕೆಂದರೆ ಒನ್ ಡೇ ಡ್ಯೂಟಿ ಅಲ್ವಾ, ಅಲ್ಲಿ ಕಾಫಿ ಗೀಫಿ ಮಾಡ್ಕೊಳ್ಳೋಣ ನಾವೇನೇ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಗುರು. ಡೈರೆಕ್ಟ್ ನನಗಿದ್ದಿದ್ದು ಕಡೂರು ಹತ್ರ ದುರ್ಗಸ್ಥಳ ಅಂತ ಟೆಂಪಲ್. ಅದು ರೆಗ್ಯುಲರಾಗಿ ಹೋಗ್ತಾರೆ ಇವರು, ಒಂದು 5-6 ತಿಂಗಳಿಗೆ ಒಂದು ಸಲ. ಹೋಯ್ತಾ ಬೈಪಾಸ್ ಹೋದ್ನಲ್ಲ, ಮೈಸೂರು ಬೈಪಾಸಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕೊಡಿ ಅಂತ ಅಂದರು. ಅದಕ್ಕೆ ಆಯ್ತಣ್ಣ ಚಾಮುಂಡಿ ಬೆಟ್ಟಕ್ಕೆ ಹೊಡಿತೀನಿ ಅಂದ್ಬಿಟ್ಟು ಅಲ್ಲಿ ನಾನು ಬಿಟ್ಟಾಗ ಒಂದು 5 ಗಂಟೆ ಆಗಿತ್ತು. ಇಲ್ಲಿಗೆ ಬರೋಷ್ಟೊಳಗೆ 7 ಗಂಟೆ ಆಯಿತು. ತಗೊಬಂದು ಮೇಲ್ಗಡೆನೇ ಅಣ್ಣ ಯಾರೂ ಇತ್ತಿಲ್ಲ ಗೇಟ್ ಹತ್ರ, ಸೀದಾ ಮೇಲ್ಗಡೆಗೆ ಹೊಡೆದೆ. ಬೆಳಗ್ಗೆಲ್ಲ ಅಲ್ವಾ, ಯಾರೂ ಇರೋಲ್ಲ. ತಗೊಂಡೋಗಿ ಹಂಗೆ ಮೈಸಾಸುರು ಒಂದು ಕೈ ಮುಕ್ಕೊಂಡು ಸೀದಾ ತಗೊಂಡೋಗಿ ಅಲ್ಲೇ ಪಾರ್ಕಿಂಗ್ ಮಾಡಿದೆ. ಪಾರ್ಕಿಂಗಲ್ಲಿ ಒಂದು ಕೊಲ್ಲೂರು ಗಾಡಿ ಪಕ್ಕದಲ್ಲೇ ನಿಂತಿತ್ತು. ಅಲ್ಲೋ ಗಾಡಿ ಸೈಡ್ಗೆ ಹಾಕಿದ್ದಕ್ಕೆ ಅಣ್ಣ ಬಂದು ನೋಡಿದ್ದೀನಿ ಅಂತಂದರು. ಅವ್ರ ಜೊತೆ ನಾವು ಮಾತಾಡ್ಕೊಂಡು ಅವ್ರಿಗೂ ಟ್ಯಾಂಕ್ಸ್ ಹೇಳಿ, ನೋಡಿ ಪಕ್ಕದಲ್ಲಿ ನಿಂತೈತಲ್ಲ ಅದೇ ಗಾಡಿ ಅವ್ರದ್ದು. ಅಣ್ಣ ಬನ್ನಿ ಅಣ್ಣ ಟೀ ಕುಡಿಯೋಣ ಅಂತಂದೆ. ಅದಕ್ಕೆ ಅಣ್ಣ ಆಯಿತು ಅಣ್ಣ ಬರ್ತೀನಿ ನಡೀರಿ ಅಂತೇಳಿ ಜೊತೆಲೇ ಬಂದರು. ಅವ್ರ ಜೊತೆಲೇ ಹೋಗಿ ಅಲ್ಲೇ ಪಕ್ಕದಲ್ಲೇ ಟೀ ಅಂಗಡಿ ಇತ್ತು. ಟೀ ಅಂಗಡಿ ಅಲ್ಲೇ ಒಂದು ಟೀ ಕುಡ್ಕೊಂಡು ಅವ್ರಿಗೂ ಟ್ಯಾಂಕ್ಸ್ ಹೇಳಿ ಅಷ್ಟೊತ್ತಿಗೆ ನಮ್ಮ ಕಸ್ಟಮರ್ ಬಂದರು. ಮೈಸೂರು ಸಿಟಿ ಒಳಗೆ ಬಂದೆ. ನಮ್ಮ ಬ್ರದರ್ ಒಂದು ಗಾಡಿ, ಮತ್ತು ಆ ಗಾಡಿ ಅಲ್ಲೋಯ್ತು. ಮತ್ತು ಇನ್ನೊಂದು ಬೈಪಾಸಿಗೆ ಬಂದೆ, ರಿಂಗ್ ರೋಡ್ ಹತ್ರ. ಅಲ್ಲಿ ಒಂದೊಂದು ಗಾಡಿ ಶಬರಿಗಿರಿ ಅಂತ. ಇವರು ನನ್ನ ಗಾಡಿ ವೀಡಿಯೋ ಮಾಡ್ತಿರೋ, ಅದಕ್ಕೆ ಅವ್ರ ಗಾಡಿದು ನಾನು ಮಾಡೋಣ ಅಂದ್ಬಿಟ್ಟು ಅವ್ರ ಗಾಡಿದು ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ ಅಂತ ಅಂದೆ. ಅವರು ನಂಗೆ ಫೋನ್ ಮಾಡಿ ಅವ್ರದ್ದು ಚಿಕ್ಕಬಳ್ಳಾಪುರ ಮತ್ತು ಈಶಾ ಟೆಂಪಲ್ ಹೋಗ್ತೀನಿ ಅಂದರು. ನಂದು ಈ ಕಡೆ ರೂಟು ಕಡೂರು ರೂಟು, ಚಂದ್ರಾವಣ ರೂಟು, ಅವ್ರದ್ದು ಮೈಸೂರು ರೂಟು, ಬೆಂಗಳೂರು ರೂಟು. ಅದಕ್ಕೆ ಅವ್ರದ್ದು ಒಂದು ವೀಡಿಯೋ ಹಿಡ್ದು ಅಲ್ಲಿಂದ ನಾನು ಹೊರಟಿದ್ದೆ. ಮತ್ತು ಆರತಿ ಕೂಡ ಟೆಂಪಲ್ ಸಿಕ್ತು. ಅಲ್ಲಿ ಆನ್ ದ ವೇ ಅಲ್ಲಿ ಉಂಟು ಒಳಗಡೆ ಹೊಡೆದೆ. ಅಲ್ಲೊಬ್ಬರು ಬ್ರದರ್ ಬಂದರು. ಅವ್ರ ಜೊತೆ ನಾವು ಮಾತಾಡ್ಸ್ಕೊಂಡು ಅವ್ರಿಗೂ ಒಂದು ಟ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟಿದ್ದೆ. ನಾವು ಮುಂದೆ ಬರ್ತಾ ಟಿಫನ್ಗೆ ಹಾಕಿದ್ರು. ಟಿಫನ್ ತಿನ್ಕೊಂಡು ನಮಗೂ ಟಿಫನ್ ಕೊಟ್ಟರು. ಹೊಟ್ಟೆ ತುಂಬ ತಿನ್ಕೊಂಡು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದೆ. ನಾನು ಚಂದ್ರಪಟ್ಟಣದಲ್ಲಿ ಒಂದು ಬುಲೋರ ಸಿಕ್ತು. ಅವರು ಬ್ರದರ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ ಬ್ರದರ್. ಅಲ್ಲಿಂದ ಲೇಟ್ ಆಯ್ತದೆ ಅಂದ್ಬಿಟ್ಟು ಸೀದಾ ಇದೆ ಕಡೂರು ಇಂದ ಒಂದು 4 ಕಿಲೋಮೀಟ್ರು ದುರ್ಗಸ್ಥಳ ಅಂತ ಟೆಂಪಲ್ ಇದು. ಗಾಡಿ ತಗೊಂಡೋಗಿ ನಿಲ್ಲಿಸ್ತಿದ್ದಂಗೆ ಅಲ್ಲೊಬ್ಬರು ಅಣ್ಣ ಬಂದರು. ಅವ್ರ ಜೊತೆ ನೀವು ಮಾತಾಡಿ ಅವ್ರದ್ದು ಒಂದು ವೀಡಿಯೋ ಮಾಡಿ ನೋಡಿ ನನ್ನ ಡಾರ್ಲಿಂಗ್ ಅಲ್ಲೇ ನಿಂತವಳೆ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್.